ಬಹುಭಾಷಾ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ನೀಡಿ ಚರ್ಚೆಗೆ ಗ್ರಾಸವಾಗಿದ್ದಾರೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು, ನಮ್ಮಿಂದಲೇ ನೀವು ಬಂದದ್ದು ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇದು ಶಿವನಾಗಲೇಬೇಕಂತೆ. ಹ್ಞೂ ಸರ್, ಹೀನಲ್ಲ, ನಿಮ್ಮ ಅಪ್ಪ ಬಂದ್ರು ತಲೆ ಬಾಗಲಲ್ಲ. ಯಾಕೆ ತಲೆ ಬಾಗಬೇಕು? ನೀನಲ್ಲ, ನಿಮ್ಮ ಅಪ್ಪ ಬಂದ್ರು ಬಾಗಲ್ಲ, ತಲೆ ಬಾಗಲ್ಲ. ಅಂಥ ದಿನ ಬಂದು ತಲೆ ತೆಕ್ಕೋತೀವಿ. ಮುಲಾಜೆ ಇಲ್ಲ. ಕಚಡ ತಗೊಂಬ ವಿರೋಧಿ ಮೆಂಟಾಲಿಟಿ. ಚುನಾವಣೆಯಲ್ಲಿ 1 ಸೀಟ್ ಗೆಲ್ಲಕ್ಕಾಗಲಿಲ್ಲ. ಸುಮ್ಮನೆ ಬುರ್ರೆ ಬಿಟ್ಕೊಂಡು ತಮಿಳ್ನಾಡಲ್ಲೆಲ್ಲ ಓಡಾಡಿದ್ದಾಯಿತು. ತಮಿಳ್ನಾಡು ಜನನೇ ಡೋಂಟ್ ಕೇರ್ ಅಂದಾಯಿತು. ನಿಮಗೆ ಏನು ಬಂದು ಕನ್ನಡದ ಬಗ್ಗೆ ಮಾತಾಡೋದು? ಬಾಯಿ ಮುಚ್ಕೊಂಡು ಇದ್ಕೊಂಡು ಹೋಗ್ಬೇಕು. ಉಗಿರಿ, ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗೆ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಇಲ್ದ್ರೆ ಅಲ್ಲಿ ಮಾಡ್ಕೋಬೇಕು. ಈಗ ಯಾರದ್ದು ತಿಪ್ಪೆ ಇದ್ರ ಥರ ಭಿಕ್ಷೆಗೆ ಹೋಗ್ಬಿಟ್ಟು ಈಗ ರಾಜ್ಯಸಭಾಗೆ ಹೋಗ್ತಾರಂತೆ DMK ಸಪೋರ್ಟ್. ನಥಿಂಗ್ ಬಟ್ ಆ್ಯಂಟಿ ಹಿಂದೂ ಆ್ಯಂಡ್ ಲೆಫ್ಟಿಸ್ಟ್ ಅಷ್ಟೇ. ಹೀರೋ ಆಗಿ ಫಿಲಮ್ ಬೇರೆ. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಅಕ್ಲೈಮ್ಡ್ ಆರ್ಟಿಸ್ಟು, ಗುಡ್ ಆರ್ಟಿಸ್ಟ್, ಗ್ರೇಟ್ ಆರ್ಟಿಸ್ಟ್ ಎಲ್ಲ ಸರಿ. ಇಂಥದ್ರಲ್ಲೆಲ್ಲ ಹೇಳೋಕ್ಕಾಗಲ್ಲ. ಏನು ತಲೆ ಬಾಗೋದು? ನಿನ್ನ ತಲೆ. ನಿನ್ನಂಥ 1000 ಜನ ನೋಡಿದೆ ಕರ್ನಾಟಕ. ನೀ ಹುಟ್ಟಕ್ಕೆ ಮೊದಲು ಕರ್ನಾಟಕದ ಗಡಿ ತಮಿಳುನಾಡು ಒಳಕ್ಕಿತ್ತು. ಭಾಷೆ ಬಗ್ಗೆ ಮಾತಾಡೋದು ಶೋಕಿ ಆಗ್ಬಿಟ್ಟಿದೆ. ಬಾಯಿಗೆ ಬಂದಂಗೆ ಮಾತಾಡ್ದು. ಅದೇ ಬದುಕಕ್ಕೆ ದಾರಿ ನ್ಯೂಸಲ್ಲಿ ಫಿಲಮ್ ಮಾಡ್ಬಿಟ್ಟು ನ್ಯೂಸ್ ಮಾಡಯ್ಯ. ಇದಲ್ಲ ನ್ಯೂಸು. ಕಾವೇರಿಯಿಂದ ಬದುಕಿರೋ ಅಯೋಗ್ಯರೆಲ್ಲ ಮಾತಾಡ್ತಾರೆ ಬಂದು. ಕಾವೇರಿಯಿಂದ ಬದುಕಿರೋದು ನೀವೇ, ಇಲ್ದ್ರೆ ಸಾಯ್ತಾ ಇದ್ರಿ ಅಂತ ನಾವು ಹೇಳಬೇಕಾ? ನಮ್ಮಿಂದ ನೀವು ಅಂತ ಒಂದು ಹುಚ್ಚಿನ ನಾಯಿನ ಇಡೀ ಏರಿಯಾ ಜನ ಸೇರ್ಕೊಂಡು ದೊಡ್ಡ ಸಮಾಜ ಸೇವೆ ಅನ್ನೋ ತರ ಪೋಸ್ಟ್ ಕೊಟ್ಕೊಂಡು ಸಾಯಿಸ್ತಾರೆ. ನಮ್ಮ ಜನಗಳಿಗೆ ಒಳ್ಳೆಯವರು ಅನ್ನಿಸ್ಕೊಳ್ಳೋ ಚಟ ಅಷ್ಟೇ.